ಸ್ವಲ್ಪ ಕೊಡ್ತಿದ್ರಲ್ಲ ಸ್ಕೂಲಲ್ಲಿ ಬುಧವಾರ ಮತ್ತೆ ಮಧ್ಯ ಮಧ್ಯದಲ್ಲಿ ಶನಿವಾರನೂ ಕೊಡ್ತಿದ್ರು. ಇಲ್ಲಿ ಗಂಡಸಿಗೆ ಈ ಕಡೆ ಹೋಗೋದು, ಲೇಡೀಸ್ಗೆ ಹಂಗೆ ಹೋಗೋದು. ಈ ಕಡೆ ನೀವು ಹೋದ್ರೆ ಬೈತಾರೆ, ಮತ್ತು ವೀಡಿಯೋ ಗಿಡ ಏನು ಮಾಡೋಂಗಿಲ್ಲ ಅಂತ ಹಾಕವ್ರೆ. ಫೋನಲ್ಲಿ ಮಾಡ್ಬೋದು, ಕ್ಯಾಮ್ರಾ ಏನೂ ಅಲ್ಲೋ ಇಲ್ಲ. ಇಲ್ಲಿದೆ ಸ್ಪೆಷಲ್ ಎಂಟ್ರಿ. ಇಲ್ಲಿ ಸ್ಪೆಷಲ್ ಎಂಟ್ರಿನೂ ಇದೆ. ಸ್ಪೆಷಲ್ ಎಂಟ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಡೈರೆಕ್ಟ್ ನಿಮಗೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ದರ್ಶನಕ್ಕೆ. ಈ ಕಡೆ ಏನೂ ತಿರ್ಗಾಡಂಗಿಲ್ಲ, ಅವ್ರದ್ದು ಸ್ಪೆಷಲ್ ತಾನೇ. 500 ಸ್ಪೆಷಲ್ ದರ್ಶನ. ಹಿಂಗಿಂದ ಹೋಗ್ಬೇಕು ಸ್ಟ್ರೈಟ್. ಹೌದಾಯ್ತು, ಈ ಥರ ಆಯ್ತಾ? ಫಸ್ಟ್ ಟಿಕೆಟ್ ಇಸ್ಕೋಬೇಕು, ಆಮೇಲೆ ಈ ಕೂಪನ್ ಕೊಡ್ತಾರೆ. ಚೀಲದಲ್ಲಿ ಎಲ್ಲ ಶೂ ಸ್ಲಿಪ್ಪರ್ ಸಿಕ್ಬಿಟ್ಟು ಅವ್ರ ಕೈ ಕೊಡಬೇಕು. ಮತ್ತು ಬರೋ ಟೈಮಲ್ಲಿ ಈ ಕೂಪನ್ ತೋರಿಸಿದ್ರೆ ಅವ್ರು ನಿಮಗೆ ವಾಪಸ್ ಕೊಡ್ತಾರೆ. ಇಲ್ಲ ಇಲ್ಲಿ ಇಕ್ಕಂಗಿಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ. ಚೆನ್ನಾಗಿ ಬಂದಿದ್ದೀರಾ ಅಂದರೆ ಕಾಲು ಕೈನೂ ತೊಳ್ಕೊಂಡು ಹೋಗ್ಬೇಕು. ಇಲ್ಲೇ ಇದೆ, ಆ ಕಡೆನೂ ತೊಳಿಬೋದಲ್ಲ. ಒಂದು ಕ್ಲೋಸ್ ಮಾಡಿಬಿಟ್ಟಾರೆ. ಕಲಿಯುಗದ ದೋಷದ ಬಂದಾಗ ಹೋದಾನ ಹೋಗ್ಬೇಕಲ್ಲ ಇವಾಗ. ಅದಕ್ಕೆ ಇಲ್ಲಿಂದ ಸ್ವಲ್ಪ ಕಾಣ್ತಿದೆ. ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಫುಲ್ ಪ್ರಾಪರಾಗಿ ಕಾಣ್ತಿದೆ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಡೌಟು, ಕನ್ಫರ್ಮ್ ಇಲ್ಲ. ಟ್ರೈ ಮಾಡೋಣ, ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಅರ್ಧ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಒಂದು ಮಾಡೋಣ. ಅದಕ್ಕೇನಂತ. ಇಲ್ಲಿ ಎಂಟ್ರಿಯಲ್ಲಿ ಬರ್ದೈತೆ ಶ್ರೀ ರಾಧಾ ಕೃಷ್ಣ ಟೆಂಪಲ್ ಅಂತ ನೋಡಿ. ಈ ಥರ ಇದೆ ಎಂಟ್ರಿ. ನಿಮ್ಗೆ ಅನಿಸ್ತಾ ಇರುತ್ತೆ ಇದು ಚಿಕ್ಕದಂತ, ಆದರೆ ಒಳಗಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ದೊಡ್ಡದು. ಮತ್ತು ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ತುಂಬ ಇದಿರುತ್ತೆ, ಯಾಕಂದರೆ ಅಲ್ಲಿಗೆ ಮಧ್ಯಾಹ್ನ ಎಲ್ಲ ಮಧ್ಯಾಹ್ನ ಇಲ್ಲಿಂದನೇ ಊಟ ಹೋಗೋದು. ನೀನು ಎಷ್ಟು ವರ್ಷ ತಿಂದಿದ್ಯಾ ಊಟ ಗೌರ್ಮೆಂಟ್ ಸ್ಕೂಲಲ್ಲಿ? ನಂದು 10 ವರ್ಷ ತಿಂದಿದ್ದೀನಿ. 10 ವರ್ಷ ಊಟ ತಿಂದಿದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು. ಇಲ್ಲಿ ಹೋಗ್ತಾ ನಿಮ್ಗೇನಾದರೂ ಬಾಯಾರಿಕೆ ಆದರೆ ಇಲ್ಲಿ ನೀರಿನ ಸುವಿಧಾನೂ ಇದೆ. ಈ ದೇವಸ್ಥಾನ 25 ವರ್ಷ ಹಳೆ ದೇವಸ್ಥಾನ. ಇಲ್ಲಿ ಫೋಟೋಶೂಟ್ ಹೊಡೆಯಂಗಿಲ್ಲ. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ಸೈಡ್ ದ ಟೆಂಪಲ್. ಫೋಟೋಸ್ ಹಿಡಿಯಂಗಿಲ್ಲ. ವಿಡಿಯೋ ಮಾಡ್ಬೋದಾ ವಿಡಿಯೋ? ಮಾಡೋಕ್ಕಾಗಲ್ಲ ಅಂತೆ. ನೋಡೋಣ, ಟ್ರೈ ಮಾಡೋಣ. ಇದು ಕಾಣ್ತಿದೆಯಲ್ಲ ನಿಮಗೆ ಗೋಲ್ಡ್ ಕಲರು, 24 ಕ್ಯಾರೆಟ್ ರಿಯಲ್ ಗೋಲ್ಡ್. ಅದಲ್ಲ, ಪ್ಲೇಟಿಂದ ಮಾಡಿಸಿರೋದು. ಬಟ್ ಅಲ್ಲಿ ಮತ್ತೆ ಬರ್ದವ್ರೆ ಫೋಟೋ ವೀಡಿಯೋಸ್ ಮಾಡೋಂಗಿಲ್ಲ ಅಂತ. ನೋಡೋಣ, ಹಿಡಿಯೋಗಾದ್ರೆ ಹಿಡಿಯೋಣ. ದಾವರ ಆಗ್ತಿದೆ, ಇದಕ್ಕೆ ದಾವರ ಆಗ್ತಿಲ್ಲ, ಚಕ್ಕೆ ಆಗ್ತಿದೆ. ಅಲ್ಲಿ ನೋಡು, ಇದು ಸ್ಪೆಷಲ್ ಎಂಟ್ರಿ. ದರ್ಶನ ಮಾಡಿಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬುಕ್ಗಳು ಸೇಲ್ ಮಾಡ್ತಾ ಇರ್ತಾರೆ. ಎಲ್ಲ ಭಾಷೆಗಳಲ್ಲೂ 12 ಭಾಷೆ ಏನೋ ಇದೆ. 12 ಭಾಷೆದಲ್ಲೂ ಬುಕ್ಗಳು ಸೇಲ್ ಮಾಡ್ತಾವ್ರೆ. ಗೀತಾ, ಭಗವದ್ಗೀತೆ, ಮಹಾಭಾರತ ಎಲ್ಲ ಬುಕ್ಗಳಿದೆ. ಶ್ರೀಕೃಷ್ಣದ ಬುಕ್ಗಳಿದೆ, ನೀವು ತೊಗೊಂಡು ಓದ್ಬೋದು. ಎಲ್ಲ ನಾರ್ಮಲ್ ಪ್ರೈಸೇ ಇರುತ್ತೆ, 500 ರೂಪಾಯಿ ಒಳಗಡೆ ಎಲ್ಲನೂ. ಮಂತ್ರ ಬಾಕ್ಸ್ ಹರೇ ಕೃಷ್ಣ ಮಂತ್ರ, ಜಯ ರಾಧಾ ಮಾಧವ್. ಎಲ್ಲ ಮಾಡಿ ಹಂಗೆ ಇಟ್ಬಿಟ್ಟವ್ರೆ. ಏನು ಫುಡ್ ಸ್ಟ್ರೀಟ್ಗೆ ಹೋಗೋದು? ಇಲ್ಲಿಗೆ ಬಾ, ಇಸ್ಕಾನ್ ಟೆಂಪಲ್ಗೆ. ಇಲ್ಲ, ಫುಡ್ ಸ್ಟ್ರೀಟ್ಗಿಂತ ಹೆವಿ ಆಗಿದೆ ಊಟ, ಅದು ವೆಜ್ಜಲ್ಲಿ. ಪ್ರಸಾದ
ಪ್ರಸಾದ ತಗೊಂಡು ಮುಂದೆ ಹೋಗಿದ್ವಿ. ಕೊಡ್ತಿದ್ರಲ್ಲ ಸ್ಕೂಲಲ್ಲಿ ಬುಧವಾರ ಮತ್ತೆ ಮಧ್ಯದಲ್ಲಿ ಶನಿವಾರನೂ ಕೊಡ್ತಿದ್ರು. ನಿಮಿಷಕ್ಕೆ ಎಂಟ್ರಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಎಕ್ಸಿಟ್ ಎಲ್ಲ ನಾವು ಆರಾಮಾಗಿ ಹೋಗ್ಬೋದು. ಇವಾಗ ನೋಡು ಹೊಟ್ಟೆ ಬೇರೆ ಸಿಗ್ತದೆ. ಪ್ರಸಾದ 2 ರೌಂಡ್ ಹೋದ್ರಿ ಅವಾಗೂ ಸಾಲಿಲ್ಲ, ಯಾಕಂದರೆ ನಾವು ದೊಡ್ಡವ್ರಾಗ್ತಾ ಇದ್ದೀವಿ, ಹೊಟ್ಟೆನೂ ದೊಡ್ಡದಾಗುತ್ತೆ, ತಿಂತಾ ಇರಬೇಕು, ಇಲ್ಲ ಎನರ್ಜಿ ಎಲ್ಲಿಂದ ಬರುತ್ತೆ. ಚೆನ್ನಾಗಿತ್ತಾ? ಏನು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ದುಡ್ಡು ಒಳಗಡೆ ಫುಲ್ಲು ಮಾಲೇ ಅನ್ಕೋ, ಫುಡ್ ಮಾಲು, ಬಟ್ಟೆ ಮಾಲು, ಶಾಪಿಂಗ್ ಮಾಲ್ ಥರ ಐತೆ ಹಾಗೆ. ಹೊರಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟು ನಿಮ್ಗೆ ಇನ್ನೂ ತೋರಿಸ್ತಿದ್ದೆ. 1:30 ಆಗ್ತಿದೆ. ಅಲ್ಲೆಲ್ಲ ದೇವಸ್ಥಾನ ಫುಲ್ ಸುತ್ತಾಡಿದ್ರಿ, ತುಂಬ ಚೆನ್ನಾಗಿತ್ತು. ನೀವು ಬರ್ರಿ ಫ್ರೀ ಇದ್ದಾಗ. ಇವಾಗ ಹೋಗೋಣ ಓರಿಯನ್ ಮಾಲ್ಗೆ. ಅದಕ್ಕಿಂತ ಒಳ್ಳೆ ಮಾತೇನು ಗೊತ್ತಾ, ನಾವು ಸತಿ ಬಂದಾಗ ಇದೆಲ್ಲ ಇಂಗ್ಲೀಷಲ್ಲಿತ್ತು. ಇವಾಗ ಎಲ್ಲ ಸ್ಟ್ರೀಟ್ ಮಾಡೋರಲ್ಲ ಕರ್ನಾಟಕದವರು, ಅದಕ್ಕೆಲ್ಲ ಕನ್ನಡದಲ್ಲಿ ಬಂದವ್ರೆ. ತುಂಬ ಖುಷಿ ಆಗ್ತಿದೆ ನೋಡ್ಬಿಟ್ಟು. ಫುಲ್ ಕನ್ನಡ. ಹಾಂ, ಫುಲ್ ಕನ್ನಡ. ವೆಲ್ ಡನ್ ಕನ್ನಡಿಗಾಸ್, ವೆಲ್ ಡನ್. ಹಿಂಗೆ ಮಾಡ್ತಾಯಿರ್ರಿ. ನಾನು ಹೇಳ್ತೀನಿ, ನೈಟ್ ಟೈಮ್ ಬರ್ರಿ, ಎಲ್ಲ ಹೊಡೆದಾಕ್ಬಿಡಿ. ಚಾರ್ಲಿದು ಕನ್ನಡ, ಜಾಕ್ ಜಾನ್ಸ್ ವೇರ್ ಎಲ್ಲ ಸ್ಟಾರ್ ಬಕ್ಕು ಕನ್ನಡವನ್ನು ಬರೆದ್ಬಿಟ್ಟವ್ರೆ. ಕನ್ನಡ ವ್ಯಾಲ್ಯೂ ನೋಡ್ಕೊ. ಇಲ್ಲಿ ವ್ಯಾಲ್ಯೂ ಹೆಂಗೆ ಗೊತ್ತಾ ಇನ್ಕ್ರೀಸ್ ಮಾಡೋದು ನೋಡು. ಇಲ್ಲಿ ಮಾಲಲ್ಲಿ ಇಕ್ಕವ್ರೆ ಶರ್ಟು, ಇಲ್ಲ 5,000 6,000. ಮನೆ ಹತ್ರ ಇಕ್ಕಿದ್ರೆ 2,000 3,000. ಅದೇ ರೋಡ್ ಸೈಡಲ್ಲಿ ಇಕ್ಕಿದ್ರೆ 200 300. ಇದು ಹೇಳೋದು ವ್ಯಾಲ್ಯೂ ಈ ಥರ ಇನ್ಕ್ರೀಸ್ ಮಾಡೋದು. ಎಲ್ಲಿ ನಿಂದು ವ್ಯಾಲ್ಯೂ ಇರುತ್ತೆ ಅಲ್ಲಿರಬೇಕು. ನಾವು ಸುಮ್ಮನೆ ನಮ್ಮ ವ್ಯಾಲ್ಯೂ ಇರುತ್ತೆ ಫೆರಾರಿದು, ನಾವು ಟಾಟಾ ನ್ಯಾನೋ ಅವ್ರ ಜೊತೆ ಓಡಾಡಿದ್ರೆ ಹಂಗೆ ಆಗ್ಬಿಡ್ತೀರ. ನಿಮ್ಮದು ಎಕ್ಸಾಸ್ಟ್ ಹೋಗ್ಬಿಡುತ್ತೆ ತಾನೇ ಬ್ರೋ? ಮ್ಯೂಸಿಕ್ ಜಿಂಗಲ್ ಟ್ರೈನ್ ನೋಡಿ. ಗೇಮಿಂಗ್ ಝೋನ್ ಹತ್ರ ಮಾಲೆಲ್ಲ ತಿನ್ಬೋದಾಗಿತ್ತು, ಆದರೆ ಅಲ್ಲೆಲ್ಲ ಜಂಕ್ ಫುಡ್ ಗೊತ್ತಲ್ಲ, ಪಿಜ್ಜಾ ಬರ್ಗರು. ಅದಕ್ಕೆ ಒಂದು ರೆಸ್ಟೋರೆಂಟ್ ಹುಡುಕ್ಬಿಟ್ಟು ಅಲ್ಲೋಗಿ ತಿನ್ನೋಣ, ಅಲ್ಲೆಲ್ಲ ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ತಿನ್ನೋಕೆ ಹೋದ್ರೆ ಜಂಕ್ ಫುಡ್ ಗೊತ್ತದನೆ.